ಗುರುಗಳೇ, ಮುಂದಿನ ರಾಶಿ ಸಿಂಹರಾಶಿ. ಈ ವರ್ಷ ಸಿಂಹರಾಶಿಯವರಿಗೆ ಒಂಥರ ಯೂನಿಯನ್ ಲೀಡ್ರುಗಳು, ಅಂದರೆ ಸಂಘ ಸಂಸ್ಥೆಗಳಿಗೆ ಲೀಡ್ರುಗಳು ಆಗ್ತಾರೆ. ಮತ್ತು ಹೊಸ ಸಂಸ್ಥೆಗಳು ಕಟ್ತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ. ಮತ್ತು ಹೊಸ ಯೋಜನೆಗಳು ರೂಪಿಸ್ಕೊಳ್ತಾರೆ. ಬಿಸ್ನೆಸ್ಸು, ವ್ಯಾಪಾರ, ಅಭಿವೃದ್ಧಿ, ಮದುವೆ, ಮತ್ತು ಕಂಕಣ ಭಾಗ್ಯಗಳು, ಮತ್ತು ಪ್ರತಿಯೊಂದು ಆರೋಗ್ಯ, ಮತ್ತು ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ, ಎಜುಕೇಷನ್ ಎಲ್ಲ ಪ್ರತಿಯೊಂದು ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಹೋದ ವರ್ಷ ಎಲ್ಲ ತುಂಬ ತೊಂದರೆ ಅನುಭವಿಸಿದ್ರು. ಮತ್ತು ಹೊಸ ಯೋಜನೆಗಳಲ್ಲಿ ಸಂಬಂಧಗಳು ಬೆಳೀತಾ ಇರ್ತಕ್ಕಂಥದ್ದು. ಮತ್ತು ಹಣಕಾಸಿನಲ್ಲಿ ಏರುಪೇರು. ಅಂದರೆ ಇವ್ರಿಗೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಹಣಕಾಸು ಇವ್ರಿಗೊಂದು ಬರುತ್ತೆ, ಕಣ್ಣಾಗಿ ನೋಡ್ತಾರೆ, ಹೊರಟೋಗ್ಬಿಡುತ್ತೆ. ತಿರುಗಿ ಮಾರನೇ ದಿವಸ ಬಾಧೆ ಬಿದ್ದುಬಿಡ್ತಾರೆ. ಏನಪ್ಪ ಹಿಂಗಾಗೋಯ್ತಲ್ಲ, ನನಗೆ ಯಾಕೆ ಹಿಂಗಾಗ್ತಾ ಇದೆ ಅಂತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಒಂದರಲ್ಲಿ ಕೇತು, ಬುದ್ಧಿ ಕ್ಲೇಶ, ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾರೆ, ಇವರೇ ಹೊರಟು ಮಾತಾಡ್ಬಿಟ್ಟು ಅದನ್ನು ಕೆಡಿಸ್ಕೊಂಡ್ಬಿಡ್ತಾರೆ. ಹುಷಾರಾಗಿರಬೇಕು. ಅದೇ ಮಾತು ಮುತ್ತಿನಂತೆ ಇರಬೇಕು. ನಾವು ಏನೇ ಮಾತಾಡಬೇಕಾದ್ರೂ ಒಂಥರ ತೂಕವಾಗಿರಬೇಕು. ಇವ್ರು ಏನು ಮಾಡಿಬಿಡ್ತಾರೆ, ಸಿಂಹರಾಶಿಯವರು ಬೇರೆ ಥರ ಮಾತಾಡ್ಬಿಡ್ತಾರೆ, ಅದು ವ್ಯವಹಾರ ಕಟ್ಟಾಗ್ಬಿಡುತ್ತೆ. ಬುದ್ಧಿ ಕ್ಲೇಶ. ಮತ್ತು ಏನು 6ರಲ್ಲಿ ರವಿ, 6ರಲ್ಲಿ ಕುಜ, 6ರಲ್ಲಿ ಬುಧ, 6ರಲ್ಲಿ ಶುಕ್ರ, ಸ್ಥಾನನಾಶ. ಎಲ್ಲ ಗ್ರಹಗಳು ಒಂದೇ ಮನೇಲಿ ಸೇರ್ಕೊಂಡ್ಬಿಟ್ಟಿದೆ. ಆ ಲೋನ್ ಕಟ್ಟೋಕ್ಕಾಗ್ದಿರಾ ಸಾಲ ಮಾಡಿದರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿಕೊಂಡ್ರೆ, ವ್ಯಕ್ತಿಗಳ ಹತ್ರ ಮಾತಾಡಬೇಕಾದ್ರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು. ಹೊತ್ತು ಅಣ್ಣ ಅಪ್ಪ ಅಂದ್ಕೊಂಡು ಹೋಯ್ತು ಅಂತಂದರೆ ನಾವು ರಫಾಗಿ ಮಾತಾಡೋಕೆ ಹೋಗ್ಬಾರ್ದು. ಇವ್ರಿಗೆ ಕೋಪ ಜಾಸ್ತಿ, ಬೇಗ ಮಾತಾಡ್ಬಿಟ್ಟು ವ್ಯವಹಾರ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಮನೆ ಬಾಡಿಗೆಗಿರ್ತಾರೆ, ಓನರ್ ಹತ್ರ ಜಗಳ ಆಡ್ಕೊಂಡ್ಬಿಡ್ತಾರೆ. ರಾತ್ರಿ ಮನೆ ಎತ್ತು ಬಿಸಾಕ್ಬಿಡಿ, ಮನೆ ಖಾಲಿ ಮಾಡಿಬಿಡಿ ಅಂದ್ಬಿಡ್ತಾರೆ. ಅದಕ್ಕೆ ನರ್ಕ ಸಿಕ್ಕಾಕೊಂಡ್ಬಿಡ್ತಾರೆ ಈ ಸಿಂಹರಾಶಿಯವರು. ಆದಷ್ಟು ಸ್ವಲ್ಪ ಹುಷಾರಾಗಿದ್ದು ಮತ್ತು ವ್ಯಾವಹಾರಿಕವಾಗಿ ಚೆನ್ನಾಗಿರಬೇಕು. ಮತ್ತು ನಾವು ಆಯುಷ್ಯ ಸ್ಥಾನ ಅಂತಂದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತು ಆದಷ್ಟು ಟೂ ವೀಲರು ಗಾಡಿಗಳು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಮತ್ತು ಗುರು ಸ್ವಲ್ಪ ಲಾಭ ತಂದು ಕೊಡ್ತಾನೆ. ಅದಕ್ಕೆ ಹೇಳಿದ್ದು ಹಣಕಾಸು ಬರುತ್ತೆ, ಇವ್ರ ನಡವಳಿಕೆ ಮೇಲೆ ಹೋಗುತ್ತೆ. ಇವರು ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಎಲ್ಲರನ್ನೂ ಒಳ್ಳೆಯ ಥರ ನೋಡಿಕೊಂಡು ಒಳ್ಳೆಯ ಸಂಬಂಧನ ಬೆಳೆಸ್ಕೊಂಡು ಹೋಯ್ತು ಅಂದರೆ ಇವರಿಗೆ ಅಭಿವೃದ್ಧಿ ಇದೆ, ಒಳ್ಳೆಯದಾಗುತ್ತೆ. ಪರಿಹಾರ ಓಂ ಸೂರ್ಯಾಯ ನಮಃ. ಸೂರ್ಯಾಯ ನಮಃ ಅಂತಲೂ ಹೇಳ್ಕೊಬೋದು, ಸೂರ್ಯಾಯ ಸ್ವಾಹ ಅಂತ ಹೇಳ್ಕೊಂಡು ಮಾಡ್ಕೋಬೋದು, ಒಳ್ಳೆಯದಾಗತ್ತೆ. ಇವರು ಪ್ರತಿ ಭಾನುವಾರ ಒಂದು ತಾಮ್ರದ ಚೊಂಬಲ್ಲಿ ಕೆಂಪು ನೀರು, ಗಂಧ, ಅಕ್ಷತೆ, ಕೆಂಪು ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿಬಿಟ್ಟು ತುಳಸಿ ಗಿಡ ಅಥವಾ ಹೂವಿನ ಗಿಡಕ್ಕೆ ಅರ್ಗೆ ಕೊಟ್ಕೊಂಬಂದರೆ ತುಂಬ ಯಶಸ್ಸು ಸಿಕ್ಕತ್ತೆ. ಒಳ್ಳೆ ಅದೃಷ್ಟ ಸಂಖ್ಯೆ ಇವ್ರದ್ದು 1, 9. ಅದೃಷ್ಟದ ಬಣ್ಣ ಕಿತ್ತಳೆ ಅಥವಾ ಚಿನ್ನ, ಇವೆರಡು ಕಲರ್ ಅವ್ರಿಗೆ ಅನುಕೂಲ ಆಗುತ್ತೆ.